ಕೆಲವರೆಲ್ಲ ಯಾಕೆ ಅಧಿಕಾರಿಗಳಾಗ್ತಾರೆ ಅನ್ನೋದೇ ನನಗೆ ಅರ್ಥವಾಗಲ್ಲ. ಅದೇನು ಎಕ್ಸಾಮ್ ಬರೀತಾರೋ ಅಥವಾ ಏನಾದ್ರು ಕಳ್ಳಾಟದಲ್ಲಿ ಬಂದು ಅಧಿಕಾರಿಗಳಾಗ್ಬಿಡ್ತಾರೋ, ತಲೆಯಲ್ಲಿ ಏನು ಇಟ್ಕೊಂಡು ಬರ್ತಾರೋ ಅಂತ ನನಗೆ ಅರ್ಥವೇ ಆಗಲ್ಲ. ಇವರೆಲ್ಲ IQ ಟೆಸ್ಟ್ ಮಾಡಿಸ್ಬೇಕು ಇವ್ರದ್ದೆಲ್ಲ. ಈ ಕೆಲಸನ 10 ದಿನದಿಂದ ಮಾಡ್ಕೊಂಬರ್ಬೋದಾಗಿತ್ತು. ಇಷ್ಟು ಎಳೆಯೋ ಸಂದರ್ಭ ಒಂದು. ಎರಡನೇದು, ಇದಕ್ಕೆ ಬೇಕಾಗಿದ್ದು ಪೊಲಿಟಿಕಲಿ, ನಾನು ಅವತ್ತಿಂದ ಹೇಳ್ತಿದ್ದೀನಿ, ಫಿನಾನ್ಸ್ ಮಿನಿಸ್ಟರ್ ಆಗಿರೋ ಚೀಫ್ ಮಿನಿಸ್ಟ್ರು ಯಾರೋ ಒಬ್ರು ಕೂತ್ಕೊಳ್ಳಿ, ಸೆಟ್ಲ್ ಮಾಡ್ಕೊಳ್ಳಿ, ಬ್ಯಾಕನ್ನು ಮನ್ನಾ ಮಾಡ್ಕೊಳ್ಳಿ, ಮುಂದಕ್ಕೆ ಹೋಗಿ. ಹೌದು, ಏನಿಲ್ಲ. ಇವತ್ತು ಏನು ಮಹಾನ್ ಬುದ್ಧಿವಂತರ ಹತ್ರ ಕುಂಭಕರ್ಣರು ಎದ್ದು ಬಂದುಬಿಟ್ರು ಎಲ್ಲರೂ. ಆಯಿತು, ಎದ್ದು ಬಂದ್ರಲ್ಲ, ಹಾಳಾಗೋಗ್ಲಿ ಈಗಲಾದ್ರೂ. ಮೋಸ್ಟ್ಲಿ ರಾತ್ರಿ ಕರೆಕ್ಟಾಗಿ ಊಟ ಮಾಡಿರಬೇಕು, ಅದಕ್ಕೆ ಎದ್ದಿದ್ದಾರೆ ಇವತ್ತು ಬೆಳಿಗ್ಗೆ. GST ವಸೂಲಾತಿ ನೋಟಿಸ್ಗೆ ಕಂಗಾಲಾಗಿದ್ದ ಸಣ್ಣ ವ್ಯಾಪಾರಿಗಳಿಗೆ ರಾಜ್ಯ ಸರ್ಕಾರ ಬಿಗ್ ರಿಲೀಫ್ ಕೊಟ್ಟಿದೆ. ಈ ರಿಲೀಫನ್ನೇ ಅಂಗಡಿಯ ಮಾಲೀಕರು ವಿಜಯೋತ್ಸವದ ರೀತಿ ತಂದಿಟ್ಟುಕೊಂಡು ನಾವು ಗೆದ್ವಿ, ನಾವಿನ್ನೇನು ಮಾಡಲ್ಲ ಅಂತ ಅನ್ನಕ್ಕೆ ಬರಲ್ಲ. ನೆನಪಿಟ್ಕೊಳ್ಳಿ ನೀವು. GST ಪಾರಾಗಕ್ಕಾಗಲ್ಲ. ನೀವು ಆಗಬಾರ್ದು, ಆಗಲ್ಲ, ಆಗಕೂಡ್ದು. ನೀವೇನು ಮೇಲಿಂದ ಇಳಿದು ಬಂದಿಲ್ಲ, ಬೇರೆಯವ್ರು ಫಾಲೋ ನೀವೇನು ಇಳಿದು ಬಂದಿದ್ದೀರಾ ಮೇಲಿಂದ? ಯಾಕೆ ಅಂತ ಹೇಳ್ತೀನಿ. 3 ವರ್ಷಗಳ ಬಾಕಿ ವಸೂಲಾತಿ, ಇಟ್ಸ್ ಎ ಗುಡ್ ಡಿಸಿಷನ್. ಯಾರು ತಗೊಂಡಿದ್ದಾರೆ, ಚೀಫ್ ಮಿನಿಸ್ಟರ್ ತೊಗೊಂಡ್ರೋ ಏನು ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನು ಅವತ್ತು ಹೇಳಿದ್ದೆ, ಅದು ಎಷ್ಟು ದುಡ್ಡು ಆಗ್ಬಿಡ್ಬೋದು ಭಾಳ. ಆ್ಯಕ್ಚುಲಿ ನಿಮ್ಗೆ ಅದನ್ನು ಲೆಕ್ಕ ಹಾಕೋದು ಭಾಳ ಕಷ್ಟ ಇದೆ, ಬಟ್ ಸ್ಟಿಲ್ ಎಷ್ಟು ದುಡ್ಡು ಆಗ್ಬಿಡ್ಬೋದು ನಿಮ್ಗೆ ಅದು ಒಂದಿದ್ವಿ. ಎಷ್ಟಾಗ್ಬಿಡುತ್ತದು ಭಾಳ, ಅದಾಗಲ್ಲ, ಅದು ಬಿಟ್ಟುಬಿಡಿ ಅಂತ. ಈಗ ಬಿಟ್ಟಿದ್ದೀರಿ, ವೆಲ್ ಡನ್, ವೆರಿ ಗುಡ್. ಅದು ಈಗ ನಾವು ವಸೂಲಿ ಮಾಡಲ್ಲ ಅದನ್ನು ಅಂದರೆ ವರ್ಚುಯಲಿಗೆ ಬಂದಿರೋ ನೋಟಿಸ್ಗಳು ಸತ್ವು ಅಂತ ಅರ್ಥ. ಹೌದು, ಅದಕ್ಕಿನ್ಯಾವ ಮಾನ್ಯತೆಯೂ ಇಲ್ಲ. ಆದರೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ದಿ ಆನರಬಲ್ GST, ಇದು ಯಾರು ಇಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರೋ ಅಥವಾ ಯಾರು ಅದಕ್ಕೆ ಮಾಡ್ತಿದ್ದೀರೋ ನನಗೆ ಗೊತ್ತಿಲ್ಲ. ಇದಕ್ಕೆ ಇನ್ನೊಂದು ಆದೇಶ ಹಾಕಬೇಕು ನೀವು. ಆಲ್ ದೀಸ್ ನೋಟಿಸಸ್ ಹ್ಯಾವ್ ಬಿನ್ ಐದರ್ ವಿಡ್ರಾನ್ ಆರ್ ಸ್ಟ್ಯಾಂಡ್ಸ್ ಕ್ಯಾನ್ಸಲ್ಡ್ ಹಾಕಬೇಕು. ನೋಟಿಸ್ ಕೊಟ್ಟುಬಿಟ್ಟು ಸುಮ್ಮನೆ ಮಲಕೊಂಬಿಟ್ರಾಗಲ್ಲ, ಅಫಿಷಿಯಲ್ ಆಗಿ ಬರಬೇಕು, ಹಾಕಬೇಕು. ಅದನ್ನು ಹಾಕೋದು ಒಳ್ಳೆಯದು. ಇಲ್ಲ ಮತ್ತೆ ಸಮಸ್ಯೆ ಇದ್ದಿದ್ದೇನೆ. ಇಲ್ಲ ಅಂದರೆ ಇನ್ಯಾವ ತಲೆ ಕೆಟ್ಟೊಬ್ಬ ಬಂದು ಅವನು 16 ವರ್ಷಕ್ಕೆ ಹಾಕೊಂಬರ್ಬೋದು. ಅವಾಗ ಎಲ್ಲಿದೆ ಅಂತ ಕೇಳಿ ಎಲ್ಲಿ ಅಂತ ಹಾಕೋದು ಬೆಟ್ರು. ನಾನು ಅದು ಹೇಳೋದು ಹೇಳಿದ್ದೀವಿ, ಇದ್ರ ಮೇಲೆ ನಿಮ್ಮ ಇಷ್ಟ, ಏನಾರು ಮಾಡ್ಕೊಂಡೋಗಿ. ಸರಿ, ಇವತ್ತು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಏನೋ ಭೇಟಿ ನಡೀತಂತೆ. ಅಲ್ಲಿ ಸಂಘಟನೆ ವ್ಯಾಪಾರಿಗಳು, ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು, ಹಣಕಾಸು ಇಲಾಖೆಯವರು, ಆದಾಯ ತೆರಿಗೆ ಅಲ್ಲ ಕಮರ್ಷಿಯಲ್ ಟ್ಯಾಕ್ಸ್ನವ್ರು ಇರ್ತಾರೆ. ಆದಾಯ ತೆರಿಗೆ ಯಾಕೆ ಹೋಗ್ತಾರೆ ಅಲ್ಲಿಗೆ? ಅವ್ರಿಗೇನು ಬೇರೆ ಕೆಲಸವಿಲ್ವಾ ಅವ್ರಿಗೆ? ಮೊದಲೇ ಪುರ್ಸೊತ್ತಿಲ್ಲ ಅವ್ರಿಗೆ. ಈಗಾಗಲೇ 9,000 ನೋಟಿಸ್ ಕೊಟ್ಟಿದ್ದೀವಿ. ನೋಟಿಸ್ ಮೇಲೆ ಯಾವುದೇ ಕ್ರಮ ಇಲ್ಲ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡ್ಕೊಂಡ್ರು. ಬಟ್ ವ್ಯಾಪಾರಿಗಳು ಯಾರು GST ವ್ಯಾಪ್ತಿಗೆ ಬರ್ತೀರಿ ಅವ್ರು ನೋಂದಣಿ ಮಾಡ್ಕೋಬೇಕು ಅಂತಂದರು. ವ್ಯಾಪಾರಿಗಳು ಒಪ್ಪಿದಾರಂತೆ, ಒಪ್ಪಬೇಕು. ನಾನು ಹೇಳಿದ್ದಾಗಲೇ ಬೇರೆ ದಾರಿ ಇಲ್ಲ ನಿಮಗೆ ಅಂತ ಒಪ್ಪದೇನೆ. ಸೊ ಹಂಗಾಗಿ ಈಗ ಬಂದು ವಾಪಸ್ 25ನೇ ತಾರೀಕಿಂದ ಹಾಲಿದೆ, ಕಾಪಿ ಇದೆ. ಹಾಲನ್ನು ಹೆಚ್ಚಿಗೆ ಹಾಕಿಸ್ಕೊಂಡು ಕುಡ್ಕೊಳ್ಳಿ ಎಲ್ಲರೂ ಕಾಪಿನ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. 3 ವರ್ಷದಿಂದ ರಿಯರ್ಸ್ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ, ಅದನ್ನ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು. ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ, ಒಪ್ಕೊಂಡಿದ್ದಾರೆ. ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ನಿಂದ ವಿನಾಯಿತಿ ಇದೆಯಲ್ಲ, ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಅದರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲು ಮಾಡಲ್ಲ. ಬಟ್ ಯಾರಿಗೆ ಎಕ್ಸೆಂಪ್ಟೆಡ್ ಗೂಡ್ಸ್ ಇದೆ ಅವ್ರ ಹತ್ರ ಅವ್ರಿಗೆ ರಿಜಿಸ್ಟ್ರೇಷನ್ ಅಗತ್ಯ ಇಲ್ಲ. ನೋಟಿಸ್ ಕೊಟ್ಟಿರೋದು ಏನು ಕ್ರಮ ತಗೊಳ್ಳಲ್ಲ. ನಾಳೆಯಿಂದ ಪ್ರತಿಭಟನೆ ಯಾವುದು ಕೂಡ ಇಲ್ಲ. ಇವತ್ತು CM ಇವತ್ತು ಒಳ್ಳೆ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅಂತ GST ನೋಟಿಸು ಮನ್ನಾ ಅಂತ ಕೂಡ ಹೇಳಿದ್ದಾರೆ. ಮುಂದಿನ ದಿನದಲ್ಲಿ ಯಾರಿಗೆ GST ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಅದು ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹೆಮ್ಮೆ ಆಗ್ತಿರೋದು ನಿಮ್ಮ ಸುದ್ದಿಯಿಂದ, ನಿಮ್ಮ ಪಬ್ಲಿಕ್ ಟಿವಿಯಿಂದ ಇಡೀ ರಾಜ್ಯ ಮಟ್ಟದಲ್ಲಿ ನೊಂದಂತವರಿಗೆ ತುಂಬಾ ಸಹಕಾರ ಮಾಡಿದ್ದೀರಿ. ಈಗ ಭಾಷಣ ಬಿಟ್ರಲ್ಲಪ್ಪ, ಸಂಘಟನೆ, ಪರಿಷತ್ತು, ಒಕ್ಕೂಟ ಎಲ್ಲವೇ ಈಗ ರಿಜಿಸ್ಟರ್ ಮಾಡಿಸಿ ಹೋಗಿ ನಿಮ್ಮ ವ್ಯಾಪಾರಿಗಳದ್ದು. ಈಗ ಬುರ್ಡ ಬಿಡೋದಲ್ಲ ಕೂತ್ಕೊಂಡು ಇವಾಗ ಹೋಗಿ ರಿಜಿಸ್ಟರ್ ಮಾಡಿಸಿ. ಈಗ ಪ್ಯಾಂಪ್ಲೆಟ್ ಹಂಚಿದ್ರಲ್ಲಪ್ಪ ಸ್ಟ್ರೈಕ್ ಮಾಡೋಣ ಅಂತ, ಈಗ ಪ್ಯಾಂಪ್ಲೆಟ್ ಕೊಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ. ನಂಬರ್ 1. ನಂಬರ್ 2, ಎಕ್ಸಮ್ಪ್ಟೆಡ್ ಯಾರಿದ್ದೀರಿ, ವಿನಾಯಿತಿಯಲ್ಲಿ ಯಾರಿದ್ದೀರಿ, ಹಾಲು, ಮೊಸರು, ತರಕಾರಿ, ಅನ್ಪ್ಯಾಕ್ಡ್ ಹಣ್ಣು, ಮಾಂಸ, ಬ್ರೆಡ್ಡು ಇದೆಲ್ಲ ಇದ್ದೀರಲ್ಲ, ಇದನ್ನು ವ್ಯಾಪಾರ ಮಾಡುವ ವ್ಯಾಪಾರಿಗಳು ಉಪ ಉತ್ಪನ್ನಗಳಾಗಿ ಬೇರೆಯವನ್ನ ವ್ಯಾಪಾರ ಮಾಡ್ತೀರಿ ಆ ಜಾಗದಲ್ಲಿ.
ಅದಕ್ಕೆ ನಿಮಗೆ ನಿರ್ಬಂಧ ಇಲ್ಲ. ಬಟ್ ಅದಕ್ಕಿದೆ, ಜ್ಞಾಪಕ ಇಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ ನಾನು, ಮತ್ತೆ ತಗಲಾಕೋಬೇಡಿ ಹೋಗಿ. ಅದಕ್ಕಿದೆ GST, ಇವಕ್ಕಿಲ್ಲ. ಹೌದು. ಸೊ ಈ ಉಪ ಉತ್ಪನ್ನಗಳನ್ನು ನೀವು ಮಾರೋದೇ ಆದರೆ ನೀವು GST ರಿಜಿಸ್ಟರ್ ಮಾಡಿಸಿ. ಅವರು ಸಣ್ಣ ವ್ಯಾಪಾರಿಗಳಾಗಿದ್ರೂ ಮಾಡಿಸ್ಬೇಕು. ಯಾರಾದರೂ ಸರಿ ಮಾಡಿಸ್ಕೊಳ್ಳಿ. ಓಕೆ. ಅದ್ರ ಒಳಗಡೆ ಬಂದರೆ ಏನಕ್ಕೂ ಬರಲ್ಲ, ಇದ್ರ ಬರ್ತೀರಿ ಅಷ್ಟೇ. ಉಪ ಉತ್ಪನ್ನಗಳನ್ನು ಮಾರಿದಾಗ ನೀವು GST ಆ್ಯಡ್ ಮಾಡಿ ಜನರಿಂದ ಓಕೆ. 100 ರೂಪಾಯಿಗೆ ಚಕ್ಲಿ ವ್ಯಾಪಾರ ಮಾಡ್ತಿದ್ದೀರಿ, ಸಣ್ಣದು ಹೇಳ್ತೀನಿ ಬೇಕಾರೆ, ಎಕ್ಸಾಂಪಲ್ 5% ಇದೆ ಅಂತಂದರೆ, ಇಲ್ಲ 105 ರೂಪಾಯಿಗೆ ಶಿಫ್ಟ್ ಮಾಡ್ಬೇಕು ನಿಮ್ಮ ಬೆಲೆನ, ಟೋಟಲ್ ಕಾಸ್ಟ್ ಇಷ್ಟು ಹೊತ್ತು ತೋರಿಸ್ಕೋಬೇಕು. ಇಲ್ಲ ಇನ್ಕ್ಲೂಸಿವ್ ಟ್ಯಾಕ್ಸ್ ತೆರಿಗೆಯೂ ಸೇರಿದಂತೆ 100 ರೂಪಾಯಿ ಅಂತ ಮಾಡಿ 5 ರೂಪಾಯಿ ಕಟ್ಟಬೇಕು. ಎರಡರಲ್ಲಿ ಒಂದು ಮಾಡಬೇಕು. ಹೌದು, ನಿಮ್ಮ ಕೈಯಿಂದ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ನಂಬರ್ 1. ನಂಬರ್ 2, UPI ಕಿತ್ತಾಕ್ತೀವಿ, ಕೋಪದಲ್ಲಿ ಕಿತ್ತಾಕಿದ್ರಿ, ಸರಿ ಆಯಿತು, ಎಲ್ಲ ಕರೆಕ್ಟ್. ಬಟ್ ಅದು ನಿಮ್ಮ ವ್ಯಾಪಾರದ ಮೇಲೆ ಪರಿಣಾಮ ಬೀರಬಹುದು. ಹೌದು. ಹಾಗಾಗಿ ಇಟ್ಕೊಳ್ಳಿ. ಕ್ಯಾಶ್ ಕೊಡ್ತೀವಿ ಇಂದವ್ರ ಕೈಲಿ ಕ್ಯಾಶ್ ತೊಗೊಳ್ಳಿ, UPI ಕೊಡ್ತೀವಿ ಇಂದವ್ರ ಕೈಲಿ UPI ತೊಗೊಳ್ಳಿ. ನಿಮ್ಮ ಹಿಂದಿನ ಆದಾಯದಲ್ಲಿ ಏರಿಕೆ ಇದ್ದು ಈಗ ಕಡಿಮೆ ಆದರೆ ಅದನ್ನು ಪ್ರಶ್ನೆ ಮಾಡ್ತೀವಿ ಅಂತಾರೆ ಸರ್ ಜಂಟಿ ಆಯುಕ್ತರು. ಅಲ್ಲ, ಅವ್ರು 1000 ಹೇಳ್ತಾರ್ರಿ, ಅವ್ರು ಹೇಳ್ಬಿಟ್ರೆ ಇಲ್ಲಿ ಕೇಳೋಕ್ಕಲ್ಲ, ಇಲ್ಲಿ ನಾವಿರೋದು. ನೀವೇ ಬಂದು ತಗೊಳ್ಳಿ ಇಂತ್ರ ಆಯ್ತು ಅವ್ರನ್ನಾಗ. ನನ್ನ ವ್ಯಾಪಾರಕ್ಕೆ ಈಕ್ವಲ್ ಆಗೋ ಟೈಪು ನಿಮ್ಮ ಸಂಬಳದಿಂದ ಬಂದು ಡೈಲಿ ತಗೊಂಡೋಗಿ ನಮ್ಮ ಮನೆಯಿಂದ ಅಂತಾನೆ. ಇವ್ರೇನು ಕೂತ್ಕೊಂಡು ಇವ್ರು ಆಫೀಸಲ್ಲಿ ಬುರ್ಡ ಬಿಡೋಕ್ಕೆ. ಟ್ಯಾಕ್ಸು ಕಲೆಕ್ಷನ್ನು ಕಡಿಮೆ ಆದಾಗ ನಿಮ್ಮ ಸಂಬಳ ಬಿಟ್ಕೊಟ್ಬಿಡ್ತೀರಾ ಆಫೀಸರ್ಗಳು, ದೊಡ್ಡ ಮನುಷ್ಯರು? 3 ವರ್ಷದಿಂದ ಮಲ್ಕೊಂಬಿಟ್ರು ಭದ್ರವಾಗಿ. ನನ್ನ ಪ್ರಕಾರ ಆಫೀಸರ್ಸು ಡ್ರಾಮಾ ಮಾಡಿದ್ದೀರಿ ನೀವು, ತೆರಿಗೆ ಆಫೀಸರ್ಸು. ನೀವು ಮಾಡಿದ್ದ ಘನಂದಾರಿ ಘನತೆವೆತ್ತ ಕಚಡ ಕೆಲಸನ ಮರ್ಸಕ್ಕೆ, ಯಾರಿಗೂ ಗೊತ್ತಾಗದಂಗೆ ಮಾಡೋಕ್ಕೆ 3 ವರ್ಷದಿಂದ ನಾವೇನು ಕಡಿದು ಕೊಂಟೆ ಹಾಕಿರಲಿಲ್ಲ, ಕತೆ ಕಾಯ್ತಾ ಇದ್ವಿ ಅನ್ನೋದನ್ನು ಜನಕ್ಕೆ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಬಹುಶಃ ಈ ಸಣ್ಣ ವ್ಯಾಪಾರಿಗಳನ್ನು ಹೇಗಾದರೂ ಮಾಡಿ ತೆರಿಗೆ ವ್ಯಾಪ್ತಿಯೊಳಗೆ ತರೋಕ್ಕೆ ಪ್ಲಾಟ್ ಆಗಿ ಪಿತೂರಿಯಾಗಿ ಈ ನೋಟಿಸ್ ಹಾಕಿದ್ದೀರಿ ನೀವು. ನನಗೆ 100% ಗೊತ್ತಿದೆ ನಿಮ್ಮ ಡ್ರಾಮಾ ಏನು ಈ ಪಿತೂರಿ ಇದರಲ್ಲಿ ಅಂತ. ಓಕೆ. ಅದಕ್ಕೆ ಹಾಕಿರೋದು ಇವರು. ಅವ್ರು ಗೊತ್ತಿತ್ತಿದ್ದು ನಿನಗೆ ಹಾಕಿದ್ರೆ ಹಿಂಗೆ ಗಲಾಟೆ ಆಗುತ್ತೆ. ಆಗ ಈ ಮನ್ನಾ ಥರ ಇದನ್ನು ಹಿಂಗೆ ತೋರಿಸ್ಬಿಟ್ರೆ ಎಲ್ಲರನ್ನೂ ರೆಗ್ಯುಲರೈಸ್ ಮಾಡ್ಕೋಬೋದು ಅಂತ ಅದಕ್ಕೆ ಹಾಕಿರೋದು ಇವರು. ಇವ್ರೇನು ಮಾಡಿದ್ರು ಯಾರಿಗೆ ಬಿಡ್ತೀರಿ ನಿಮ್ಮಂಥ ಆಟ? ನೀವು ಆಫೀಸರ್ ಆಗಕ್ಕೆ ಮೊದಲು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೋಡಿದ್ದೀವಿ ನಾವು. ಯಾರಿಗೆ ಬಿಡ್ತೀರಿ ಇಂಥ ಬುರುಡೇನ? ಸೊ ಮಾಡ್ಕೊಳ್ಳಿ, ವ್ಯಾಪಾರದವರು ಮಾಡ್ಕೋಬೇಕು, ಮಾಡ್ಕೋಬಾರ್ದು ಅಂತ 9000 ನೋಟಿಸ್ ಕೊಟ್ಟಿದ್ರಂತೆ. ಈಗ ಅದ್ರ ಮೇಲೆ ಕ್ರಮ ಇಲ್ಲ ಅಂತಿದ್ದಾರೆ CM. ಬಟ್ ಆರ್ಡ್ರ್ ಆಗೋದು ಬೆಟರು ನನ್ನ ಪ್ರಕಾರ. 3 ವರ್ಷದ ಬಾಕಿ ಕಟ್ಟೋದಿಲ್ಲ ಅಂತಾರೆ, ಅದು ಕಟ್ಟಕ್ಕೆ ಆಗ್ತಿರ್ಲಿಲ್ಲ. ಅವ್ನು ಯಾವ್ರಿಗೆ 1.25 ಕೋಟಿ ಕೊಡೋ, ಇನ್ನು ಅವ್ನಿಗೆ 76 ಲಕ್ಷ ಕೊಡೋದ್ರೆ ಯಾವನು ಎಲ್ಲಿಂದ ಕೊಡ್ತಿದ್ದ? ಆಮೇಲೆ ಅಷ್ಟಕ್ಕೂ ಹೇಗೆ ದಾಖಲೆಗಳು ಇಟ್ಕೊಂಡಿರ್ತಾರೆ. ತೆರಿಗೆ ವಿನಾಯಿತಿ ಒಳಪಡೆದವ್ರಿಗೆ ನೀವು ನೋಂದಣಿ ಕಡ್ಡಾಯ ಮಾಡ್ಕೊಳ್ಳಿ. ನೋಂದಣಿ ಒಳಪಡೋ ವ್ಯಾಪಾರಸ್ಥರು GST ಕೊಡೋಂಗಿಲ್ಲ ಅಂತಾರೆ, ದಟ್ಸ್ ಫೇರ್ ಎನಫ್. ಹಾಲು ಹಣ್ಣು ತರಕಾರಿ ಇದ್ದಾರೆ, ಅದಕ್ಕೆ ನಾನು ಹೇಳಿದ್ದು ಹಾಲು ಹಣ್ಣು ತರಕಾರಿನ ಸಪ್ರೇಟ್ ಮಾಡ್ಕೊಳ್ಳಿ ಬಿಸ್ನೆಸ್ನ. ಅದನ್ನು ಮೇಕ್ ಇಟ್ ಎ ಸಪ್ರೇಟ್ ಬಿಸ್ನೆಸ್. 2 ಕಂಬೈನ್ಡ್ ಬಿಸ್ನೆಸ್ ಮಾಡೋಕ್ಕೆ ಹೋಗಬೇಡಿ. ಆಗ ಇದಕ್ಕೆ ದುಡ್ಡು ಬಂತ ಅದಕ್ಕೆ ದುಡ್ಡು ಬಂತ ಅಂತ ಗೊತ್ತಾಗದೆ ಮತ್ತೆ ನೋಟಿಸ್ ತೊಗೊಳ್ತೀರಿ ಆಮೇಲೆ ಅನ್ಯಾಯವಾಗಿ. ಇನ್ನು ಈಗ ಬಳಸ್ತಿರೋರೆಲ್ಲ UPI ಬಳಸಬೇಕು, ನಿರಾಕರಿಸಬಾರ್ದು. ನೀವ್ಯಾರು ಹೇಳೋಕ್ಕೆ UPI ಬಳಸಬೇಕು, ನಿರಾಕರಿಸಬೇಕು? ಏನು ನೀವೇನು ನರೇಂದ್ರ ಮೋದಿ ಇದಾ ಪಳೆಯುಳಿಕೆನಾ? ನೀವ್ಯಾರು ಎದುರ್ಸಕ್ಕೆ ಬಂದು ನಮ್ಮನ್ನು? ಯಾವನ್ರಿ ಹೇಳ್ದವನು UPI ಕಡ್ಡಾಯ ಅಂತ? ಕ್ಯಾಶ್ ವ್ಯವಹಾರ ನಿಷೇಧ. ಯಾವನು ಹೇಳಿರೋನು UPI ಕಡ್ಡಾಯ ಅಂತ? ಕರ್ಕೊಂಬಂದ್ರಿ, ಅದು ಯಾವ ಆರ್ಡ್ರಲ್ಲಿ ಇದೆ ನೋಡಬಿಡ್ತೀನಿ ನಾನು. UPI ಕಡ್ಡಾಯ ಅಲ್ಲ. ಅದೊಂದು ಮಾರ್ಗ ಅಲ್ವಾ ಸರ್ ಇವರಿಗೆ GST? ಅದ ನಿಮ್ಮ ಹಣೆ ಬರ ಅದು. UPI ಕಡ್ಡಾಯ ಅಲ್ಲ. ವ್ಯಾಪಾರಿಗಳು ಹೆದರ್ಕೋಬೇಡಿ UPI ಕಡ್ಡಾಯ ಅಂತ. UPI ಕಡ್ಡಾಯ ಇಲ್ಲ. ಕ್ಯಾಶ್ ವ್ಯವಹಾರ ಮಾಡಬಾರ್ದು ಅಂತ ಯಾವ ಕಾನೂನಲ್ಲಿದೆ? ಕ್ಯಾಶ್ ವ್ಯವಹಾರ ಮಾಡಬಾರ್ದು ಅಂತ? ನಾಳೆ ಅದಕ್ಕೊಂದು ಕಿರಿಕಿರಿ ಶುರು ಮಾಡು. ಕಿರಿಕಿರಿ ಮಾಡಿದ್ರೆ ಮಾಡ್ಕೊಂಡ್ರೆ ಮಾಡ್ಕೋತೀಯ, ಏನು ಮಾಡ್ಕೋತೀರಾ ಅಂತ ಅನ್ಬೇಕು. UPI ನಿರಾಕರಿಸಬಾರ್ದು ಅಂತ ಹೇಳಕ್ಕೆ ಬರಲ್ಲ ನೀವು. ನಾನು ಬೇಕಾದ್ರೆ ಇಟ್ಕೋತೀನಿ, ಸಾಕಾರ ಬಿಟ್ಕೋತೀನಿ, ನನ್ನ ಇಷ್ಟ. ನನ್ನ ಇಷ್ಟ ಅದು, ನಿಮ್ಮಿಷ್ಟ ಅಲ್ಲ ಅದು. ಇನ್ನು ಸಣ್ಣ ವ್ಯಾಪಾರಿಗಳಿಗೆ ನೆರವು ಬೇಕಾದ್ರೆ ಮಾಡ್ಕೊಳ್ಳಿ, ನಿಮ್ಗೆ ವ್ಯಾಪಾರಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಅದಕ್ಕೆ ನಾವ್ಯಾಕೆ ಅಡ್ಡ ಬರಬೇಕು? ಹೌದು. ಸಣ್ಣ ವ್ಯಾಪಾರಿಗಳ ನೆರವಾಗಕ್ಕೆ ವಿಶೇಷ ಸಹಾಯವಾಣಿ ಕಾನೂನುಬದ್ಧ ಮಾಡಿಸೋಕೆ ನೆರವು ಕೊಡ್ತೀವಿ ಅಂತ ಡ್ಯಾಶ್ ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಎಸ್.
ರಾಜ್ಯದಲ್ಲಿ ಸಾಕಷ್ಟು ವಿರೋಧ ಹಾಗೂ ವಿವಾದಕ್ಕೆ ಕಾರಣವಾಗಿದ್ದ ಜಾತಿ ಗಣತಿಗೆ ದಿನಾಂಕ ಘೋಷಣೆ ಮಾಡಲಾಗಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರ ತನಕ ಸಮೀಕ್ಷೆಗೆ 16 ದಿನಗಳ ಕಾಲ ನಡೆಯುತ್ತೆ. ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ಇವತ್ತು ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಮೊಬೈಲ್ ಆ್ಯಪ್ ಮೂಲಕವೇ ಮನೆ ಮನೆ ಸಮೀಕ್ಷೆಯನ್ನು ಮಾಡ್ತಾರೆ. ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುವ ಕುರಿತಾಗಿ ಸರ್ಕಾರಕ್ಕೆ ಹೊಸ ಪ್ರಸ್ತಾವನೆ ಸಲ್ಲಿಸಿತು. ರಾಜ್ಯದ 7 ಕೋಟಿ ಜನರ ಸಮೀಕ್ಷೆಯನ್ನು ನಡೆಸುವ ಬಗ್ಗೆ ಅಂತಿಮ ತೀರ್ಮಾನಕ್ಕೆ ಬರಲಾಗಿದ್ದು ಮುಖ್ಯಮಂತ್ರಿಗಳು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದರು. ಅಕ್ಟೋಬರ್ ಅಂತ್ಯದ ಒಳಗಾಗಿ ಸರ್ಕಾರ ಹೊಸ ಜಾತಿ ಗಣತಿ ವರದಿ ಸಲ್ಲಿಕೆಗೆ ಸಿಎಂ ಡೆಡ್ಲೈನ್ ಕೊಟ್ಟಿದ್ದಾರೆ. ಕಾಂತರಾಜು ಆಯೋಗ ಸಿದ್ಧಪಡಿಸಿದಂತಹ ಕಳೆದ ಜಾತಿ ಗಣತಿಯಲ್ಲಿ ಕಳೆದ 54 ಪ್ರಶ್ನೆಗಳಿಗೆ ಕೇಳಿದ್ರು ಅವರು. ಸೊ ಈಗ ಅದಕ್ಕೆ ಇನ್ನಷ್ಟು ಅಂಶಗಳನ್ನ ಸೇರ್ಪಡೆ ಮಾಡೋದಕ್ಕೂ ಕೂಡ ಸೂಚನೆ ಕೊಡಲಾಗಿದೆ. ಇದು ಜಾತಿ ಗಣತಿನೇ ಅಲ್ಲ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಒಂದು ಸಭೆ ಮಾಡಿ ಚರ್ಚೆ ಮಾಡಿ ನಾಳೆ ನಾವು ಆದೇಶ ಕಾಪಿಯನ್ನು ಕೊಡ್ತಾ ಇದ್ದೀವಿ. ಯಾರು ತುಳಿತಕ್ಕೊಳಗಾಗಿದ್ದಾರೆ ಅವರಿಗೆ ಒಂದು ಸಾಮಾಜಿಕ ಶೈಕ್ಷಣಿಕ ಅಯ್ಯ ಇವತ್ತು ಎಂಡ್ ಆಗಲ್ಲ ಬಿಡ್ರಿ ಈ ಭಾಷಣ. ತುಳಿತಕ್ಕೊಳಗಾದವರು, ತಳಮಟ್ಟದವರು, ಒಂದು ಸ್ಟ್ಯಾಂಡರ್ಡ್ ವರ್ಡ್ಗಳು ಇವ್ರಿಗೆ. ಈಗ ಕಾಂತರಾಜು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನಿಂದ ರಿಪೋರ್ಟ್ ಮಾಡಿಸಿದ್ರಲ್ಲ, ಅದನ್ನು ಮಾಡಿಸಿದಾಗ ಅದು ಬೇಡ, ಅದು ವೈಜ್ಞಾನಿಕವಾಗಿ ಆಗಿಲ್ಲ, ಅದನ್ನು ಬಿಟ್ಟುಬಿಟ್ಟು ಹೊಸದು ಮಾಡಿ ಅಂದಾಗ ಏನು ಬುರುಡೆ ಬಿಟ್ಟಿದ್ರಿ ನೀವೆಲ್ಲ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಏನು ಬುರುಡೆ ಬಿಟ್ಟಿದ್ರಿ, ಇನ್ಕ್ಲೂಡಿಂಗ್ ದಿ ಮಿನಿಸ್ಟರಿಗೆ ಮಾತಾಡಿದವರು. ಅಷ್ಟು ದುಡ್ಡು ಖರ್ಚಾಯ್ತಲ್ಲ, ಯಾರು ಕೊಡ್ತಾರ ದುಡ್ಡು? ಆಮೇಲೆ ಅದೇನು ರಿವಿಲೇ ಆಗಿಲ್ಲ, ಆಗಲೇ ಹೇಗೆ ಹೇಳ್ತಿದ್ದೀರಿ? ದುಡ್ಡು ಯಾರು ಕೊಡ್ತಾರ? ದುಡ್ಡನ್ನು 125 ಕೋಟಿ ಆಯ್ತಲ್ಲ, 50 ಕೋಟಿ ಆಯ್ತಲ್ಲ, ಯಾರು ಕೊಡ್ತಾರೆ? ಟ್ಯಾಕ್ಸ್ ಪೇಯರ್ಸ್ ಮನಿ. ಬುರುಡೆ ಬಿಟ್ಟಿದ್ರಿ. ಈಗೇನು ಮಣ್ಣು ತಿಂತಾ ಇದ್ದೀರಾ ಎಲ್ಲರೂ ಸರ್ಕಾರದಲ್ಲಿ? ಆ ದುಡ್ಡೀಗ ನಿಮ್ಮ ಮನೆಯಿಂದ ಕೊಡ್ತೀರಾ? ಒಂದು. ನಂಬರ್ 2, ಆ ವರದಿ ಏನಾಯಿತು? ಕಸ್ಬಿಟ್ಟು ಯಾರೋ ಸರ್ವೇನಲ್ಲೂ ಕಾಸು ಹೊಡೆಯೋ ವ್ಯವಹಾರಕ್ಕೆ ಇಳಿದ್ಬಿಟ್ಟಿದ್ದ ಅನ್ಕಂಡ್ರಿ. ಅವ್ನು ಯಾರು ಪ್ರಚಂಡ ಕಂಡುಹಿಡಿಬೇಕು ಅವನನ್ನು, ಅದ್ರಲ್ಲೂ ಕಂಡು ಹಿಡ್ಕೊಂಬಿಟ್ನಲ್ಲಪ್ಪ ಅವನು. ಹಾಕು ಸರ್ವೆ ಅಂತ. ಏನು ಸರ್ವೆ? ಓಕೆ. ನಂಬರ್ 2, ಅದಾದ್ಮೇಲೆ ಜಯಪ್ರಕಾಶ್ ಹೆಗಡೆ ವರದಿನೂ ತರಿಸಿದ್ರಲ್ಲಪ್ಪ, ಅದೇನೋ ಒಂದು ಬೇಸಿಸ್. ಏನವೆಲ್ಲ ಕತೆ? ಕ್ಯಾಬಿನೆಟ್ಗೆ ಬಂದಿದೆ, ಡಿಸ್ಕಷನ್ ಆಗುತ್ತೆ, ಆಮೇಲೆ ಇದು ಮಾಡ್ತೀವಿ, ಆಮೇಲೆ ಓದ್ತೀವಿ, ಆಮೇಲೆ ಹಂಗೆ ಮಾಡ್ತೀವಿ, ಅವೆಲ್ಲ ಏನಾಗುತ್ತೆ? ಈಗ ಕೇಳಿ, ಇದು ಬೇರೆ, ಡೆಲ್ಲಿಗೆ ಹೋಗಿ ಬಂದ ತಕ್ಷಣ ಬೇರೆ, ಇದು ಬೇರೆ. ಹೆಂಗ್ರಿ ಅದು 54 ಪ್ರಶ್ನೆ, ಇದು 62 ಪ್ರಶ್ನೆ, ಬೇರೆ ಅಲ್ವಾ? ಒಂದಷ್ಟು ಅನುಮಾನಗಳು ಬಂದಿತ್ತು, ಅದಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದೀವಿ. ಮಣ್ಣು ತಿನ್ನಕ್ಕೆ ಮಾಡಿದ್ರ ಹಂಗಾರ? ಅವಾಗೆಲ್ಲ ಮಾತಾಡಿದ್ರ? ತೆಗಿಲ್ಲ ಒಂದೊಂದು ಕ್ಲಿಪ್ಪು ನಿಮ್ಮದು, ಒಬ್ಬೊಬ್ಬರದ್ದು ಮುತ್ತುಗಳನ್ನು ತೆಗಿಲ್ಲ ಟಿ ವಿನಲ್ಲಿ, ನಮ್ಮ ಹಳೆ ಲೈಬ್ರರಿಲಿ ಇರೋದನ್ನು, ನಿಮ್ಮ ಮುತ್ತುಗಳು ಏನೇನಿವೆ ಅಲ್ಲಿ ಅಂತ. ಸುಮ್ಮನೆ ಡ್ರಾಮಾ ಮಾಸ್ಟರ್ಗಳು, ಗೋಸಂಬೆಗಳು. ಅಲ್ಲಿ ಇನ್ನೊಂದು ಗೋಸಂಬೆಗಳಿಗೆ ಇನ್ನೊಂದು ಏನಿದೆ ಈ ಗೋಸಂಬೆಗಳಿಗೆ ಅಂತ ಹೇಳ್ತೀನಿ. ಏನು ಸರ್? ನಿಮ್ಮಂಥ ನಾಚಿಕೆಟ್ಟವ್ರು ಇನ್ನು ಯಾರು ಇದ್ದರೂ ತಾನೇ ಹೇಳ್ತೀನಿ. 15 ದಿನದ ಟೈಮ್ ತೊಗೋತಾ ಇದ್ದೀರಿ ಈಗ ಸೆಪ್ಟೆಂಬರ್ಗೆ, ಕರೆಕ್ಟ್? 16 ದಿನ. ಟೀಚರ್ಸು ಇವರು ಎಲ್ಲರೂ ಅಂತ. ಆ ಟೀಚರ್ಗಳಿಗೇನು ಬೇರೆ ಕೆಲಸವೇ ಇಲ್ವಾ? ಈಗ SC ಒಳ ಮೀಸಲಾತಿ ಬಳಸ್ಕೊಂಡು ಹಾಕೋ, ನಾಳೆ ಇನ್ಯಾವುದು ಹಾಕ, ಇನ್ನೊಂದು ಟೀಚರ್ನ ಹಾಕ, ಕೆಲಸನೇ ಇಲ್ವಾ ಅವ್ರಿಗೆ? ಇದೇ ಕೆಲಸ. ಅದು ಹಾಳಾಗಿ ಹೋಗಲಿ, ಹಾಕ್ಕೊಂಡು ಹೋಗಿ ಎತ್ತಲ ಕಡೆ ಯಾರೊಬ್ಬರನ್ನ. ಬಿಹಾರದಲ್ಲಿ ಎಲೆಕ್ಷನ್ ಕಮಿಷನ್ನು ವೋಟರ್ಸ್ ಲಿಸ್ಟನ್ನು ರಿವ್ಯೂ ಮಾಡೋಕ್ಕೆ 1 ತಿಂಗಳು ಟೈಮ್ ಕೊಟ್ಟರೆ, ಸಿದ್ದರಾಮಯ್ಯನವರೇ, ನಿಮ್ಮ ಸೂಪರ್ ಬಾಸ್ ರಾಹುಲ್ ಗಾಂಧಿ ಸೇರಿದ್ದಂತೆ ಏನೇನು ಹೇಳಿದ್ದೀರಪ್ಪ ಅದಕ್ಕೆ ಆ ಟೈಮ್ಗೆ? ಇದು ಟೈಮಾ? 1 ಮಂತಲ್ಲಿ ಮಾಡೋಕ್ಕಾಗತ್ತಾ? ಇಷ್ಟು ಆತ್ರದಲ್ಲಿ ಮುಗಿಸೋದು ಇದು ಬೇಕಾ? ಇಷ್ಟು ಆತ್ರದಲ್ಲಿ ಸಾಧ್ಯ ಇಲ್ಲ ಮಾಡೋಕ್ಕಿದು ಅಂತ. ಇದು 15 ದಿನದಲ್ಲಿ ಮಾಡೋಕ್ಕಾಗುತ್ತಾ? ಇದನ್ನು ಏನು ಅನ್ಬೇಕು? ಇದನ್ನ ಏನಂತ ಕರಿಬೇಕು? ಇದನ್ನ ಗೋಸುಂಬೆ ರಾಜಕಾರಣ ಅಂತ ಕರೆಯಂಗಿಲ್ಲ. ಇದಕ್ಕೆ 15 ದಿನ ಸಾಕಾ? ಇನ್ನೊಂದು ಸರಿ ಕ್ಯಾಕರ್ಸ್ ಉಗಿಸ್ಕೊತೀರಿ, ಅದೇ ಅಂಟಿಸ್ಬಿಟ್ಟು ಹೋದಲ್ಲ 150 ರೂಪಾಯಿ ಆಸೆಗೆ ಸ್ಟಿಕ್ಕರ್ನ, ಇನ್ನೊಂದು ಸರಿ ಉಗಿಸ್ಕೊತೀರಿ ಎಲ್ಲರ ಕೈಲುವೆ. ಮಾಡೋದಾದರೆ ಬಿ ಸೀರಿಯಸ್, ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿ, ಕರೆಕ್ಟಾಗಿ ಮಾಡಿ. ಸುಮ್ಮನೆ ತೆವಲು ತೀರಿಸ್ಕೊಳಕ್ಕೆ ಮಾಡಬೇಡಿ ನಿಮ್ಮ ರಾಜಕೀಯಕ್ಕೆ. ಎಸ್. ಉಪರಾಷ್ಟ್ರಪತಿ ಧನ್ಕರ್ ರಾಜೀನಾಮೆ ಬೆನ್ನಲ್ಲೇ ಉತ್ತರಾಧಿಕಾರಿ ಆಯ್ಕೆ ಪ್ರಕ್ರಿಯೆಯನ್ನು ಆರಂಭ ಮಾಡಲಾಗಿದೆ. ಯಾಕೆ ಹೇಳ್ತಾ ಇದ್ದೀನಿ ತೆವಲು ಅಂತ? ಯಾರಿಗೋ ಇಂಥ ಒಂದು ರಿಪೋರ್ಟ್ ಬೇಕು ಅರ್ಜೆಂಟಾಗಿ ಅಂತ ಆಸೆ ಇದ್ದಂಗಿದೆ ಈ ಸರ್ಕಾರದಲ್ಲಿ. ನನಗೆ ಯಾರಿಗೇನು ಗೊತ್ತಾಗ್ತಿಲ್ಲ, ಅದನ್ನು ಜಾರಿಗೆ ತಂದು ಬಿಡಬೇಕು ನನಗೆ ಅನ್ನೋ ಥರ ಇದ್ದಂಗಿದೆ ಯಾರಿಗೋ ಇಲ್ಲಿ. ಆ ಮೂಲಕ ನಾ ದೊಡ್ಡ ಮನುಷ್ಯ ಆಗ್ತೀವಿ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಆಗ್ಬೋದು, ನಾನು ಆಗಲ್ಲ ಅಂತ ಹೇಳಲ್ಲ, ಆದರೆ ಅದನ್ನು ಶಿಸ್ತುಬದ್ಧವಾಗಿ ಮಾಡಬೇಕು, ತುಪ್ಪ ಸವರೋ ಥರ ಅಲ್ಲ. ಆಮೇಲೆ ಈಗ ಕೇಂದ್ರ ಮಾಡ್ತೀನಿ ಅಂದಮೇಲೆ ಇವ್ರದ್ದು ಅವಶ್ಯಕತೆನೂ ಏನಿತ್ತು? ಅದು ಬೇರೆ, ಇದು ಬೇರೆ ರೀ.
ಅದೇ ಹೆಂಗಾಗುತ್ತೆ? ಅದು ಕೇಂದ್ರ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಿರಲ್ವೇನ್ರಿ ಮೇಲೆ, ಅವ್ರ ಸ್ಟೇಟ್ ಇದು ರಾಜ್ಯ ಸರ್ಕಾರ ಅಂತಿರುತ್ತೆ. ಎರಡು ಬೇರೆ ಬೇರೆ, ವರದಿ ಒಂದೇ ಆಗ್ಬೇಕಲ್ಲ ಸರ್? ಎರಡು ಬೇರೆ ಬೇರೆ ರೀ. ನಾವು ಹೇಳಿದ್ಮೇಲೆ ಆಗಾಯ್ತು, ಮುಗೀತು. ಎಸ್. ಇನ್ನು ಧನ್ಕರ್ ರಾಜೀನಾಮೆಯ ನಂತರದಲ್ಲಿ ಈಗ ಮುಂದೆ ಯಾರು ಅನ್ನೋದ್ರ ಬಗ್ಗೆ ಚಿಂತನೆಗಳಾಗ್ತಾ ಇದೆ. ಹಲವಾರು ಹೆಸರುಗಳು ಕೂಡ ಈ ನಡುವಲ್ಲಿ ಕೇಳಿ ಬರ್ತಾ ಇದೆ. ಮೊನ್ನೆ ರಾಜೀನಾಮೆ ನೀಡೋ ಮುನ್ನ ರಾಷ್ಟ್ರಪತಿ ಭವನಕ್ಕೆ ಅನಿರೀಕ್ಷಿತವಾಗಿ ಧನ್ಕರ್ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿನ ಸಿಬ್ಬಂದಿಯನ್ನ ಭೇಟಿ ಮಾಡಿದ್ದು ತಬ್ಬಿಬ್ಬುಗೊಂಡಿದ್ದಾರಂತೆ. ರಾಷ್ಟ್ರಪತಿಗಳ ಜೊತೆಗೆ ಚರ್ಚಿಸಿದ ಬಳಿಕ ರಾಜೀನಾಮೆ ನೀಡಿರುವುದಾಗಿ ಗೊತ್ತಾಗಿದೆ. ಇನ್ನು ಮುಂದಿನ ಬಿಹಾರ ಎಲೆಕ್ಷನ್ ದೃಷ್ಟಿಯಿಂದ NDA ಅಭ್ಯರ್ಥಿಯಾಗಿ ಅಚ್ಚರಿಯ ವ್ಯಕ್ತಿಯನ್ನ ಕಣಕ್ಕಿಳಿಸುವ ಸಾಧ್ಯತೆಯೂ ಕೂಡ ಇದೆ. ಭಾರತ ರತ್ನ ಪುರಸ್ಕೃತ ಕರ್ಪೂರಿ ಠಾಕೂರ್ ಅವರ ಪುತ್ರ ರಾಮನಾಥ್ ಠಾಕೂರ್ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಅತ್ಯಂತ ಹಿಂದುಳಿದ ಸಮಾಜಕ್ಕೆ ರಾಮನಾಥ್ ಠಾಕೂರ್ ಅವರ ಹೆಸರು ಕೂಡ ಇದೆ. ಇನ್ನು ಬಿಜೆಪಿ ಅಧ್ಯಕ್ಷ ನಡ್ಡಾ, ರಾಜ್ಯಾಧ್ಯಕ್ಷ, ರಾಜಸ್ಥಾನದ ಮಾಜಿ CM ವಸುಂಧರಾ ರಾಜೆ, ಬಿಹಾರ ರಾಜ್ಯಪಾಲ ಮೊಹಮ್ಮದ್ ಆರಿಫ್ ಖಾನ್, ಹೀಗೆ ಹಲವರ ಹೆಸರು ಕೂಡ ಇದೆ. ಈ ಮಧ್ಯೆ ಧನ್ಕರ್ ರಾಜೀನಾಮೆ ಅನುಮಾನಾಸ್ಪದವಾಗಿದ್ದು ಈ ಬಗ್ಗೆ ಪ್ರಧಾನಿ ಮೋದಿ ಉತ್ತರಿಸಬೇಕು ಅಂತ ಖರ್ಗೆ ಅವರು ಒತ್ತಾಯಿಸಿದ್ದಾರೆ. ಸರ್, ಇಷ್ಟೇ ಅವಧಿಯೊಳಗೆ ಚುನಾವಣೆ ನಡೆಸಬೇಕು ಅಂತ ಏನಾದರೂ ಇದೆಯಾ ಸರ್? ಟೆಕ್ನಿಕಲಿ ಆಸ್ ಅರ್ಲಿ ಆಸ್ ಪಾಸಿಬಲ್ AS ಇದು ಅಂತ ಅಲ್ಲಿರೋದು. ಬಟ್ ಒಂದು 60 ದಿನದಲ್ಲಿ ಮಾಡ್ತಾರೆ ಅಂತ ಒಂದು ಲಿಖಿತವಾಗಿರೋವಂಥದ್ದು ಆಸ್ ಅರ್ಲಿ ಆಸ್ ಪಾಸಿಬಲ್ ಅಂತ ಇದೆ. ಓಕೆ. ಬಟ್ ಅದನ್ನು ಎಷ್ಟು ಬೇಗನೋ ಅಷ್ಟು ಬೇಗ ಮಾಡ್ಕೊಳ್ಳೋದು ಉತ್ತಮ. ಏಕೆಂದರೆ ಉಪರಾಷ್ಟ್ರಪತಿಗಳಿಂದ ಏನು ಲಾಭ? ಹುದ್ದೆ ಯಾಕೆ ಬೇಕು? ಏನಕ್ಕೆ ಬೇಕು? ಇನ್ನೊಂದು ಹುದ್ದೆ ಸುಮ್ಮನೆ ಕೆಲಸವಿಲ್ಲ, ಕಾರ್ಯವಿಲ್ಲ, ಅದಕ್ಕೊಂದು ಮನೆ, ಅದಕ್ಕೊಂದಷ್ಟು ಆಫೀಸು, ಅದಕ್ಕೊಂದಷ್ಟು ಖರ್ಚು ವೆಚ್ಚಗಳು, ಏನಕ್ಕೆ ಬೇಕು? ಇವೆಲ್ಲ ಬ್ಯಾಕಪ್ ಮೆಷರ್ಗಳು. ಸ್ಪೀಕರ್ ಅಂತಿದ್ದಾಗ ಡೆಪ್ಯೂಟಿ ಸ್ಪೀಕರ್ ಅಂತಂದರೆ ಸಾಂವಿಧಾನಿಕ ಹುದ್ದೆಗಳಲ್ಲಿ ಶೂನ್ಯತೆ ಬರಬಾರ್ದು. ಎಟ್ ಎನಿ ಕಾಸ್ಟ್, ಎಟ್ ಎನಿ ಪಾಯಿಂಟ್ ಆಫ್ ಟೈಮಲ್ಲಿ ಬರ್ಕೂಡ್ದು ಸಾಂವಿಧಾನಿಕ ಹುದ್ದೆಗಳಿಗೆ. ಅಂದರೆ ಯಾರೂ ಇಲ್ಲ, ಅಬ್ಬೆಪಾರಿ ಹುದ್ದೆ ಅದು ಅಂತ ಅನ್ನಿಸ್ಕೊಳ್ಳೋಂಗಿಲ್ಲ. ಹಾಗಾಗಿ ಬ್ಯಾಕಪ್ಸ್ ಇವೆಲ್ಲ ಕಾನ್ಸ್ಟಿಟ್ಯೂಷನ್ನಲ್ಲಿ, ಸಂವಿಧಾನದಲ್ಲಿ ಮಾಡಿರೋ ಆಲೋಚನೆಗಳು ಅದು ಎಲ್ಲ ದೇಶಗಳಿಗೂ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ ವೈಸ್ ಪ್ರೆಸಿಡೆಂಟಿನ ಅಂದರೆ ಅಲ್ಲಿಯ ಉಪಾಧ್ಯಕ್ಷ JD ವ್ಯಾನ್ಸ್ ಏನಿದ್ದಾರೆ ಈಗ ಅವರು, ಏನವ್ರದ್ದು ನಿರ್ದಿಷ್ಟ ಕೆಲಸ ಏನು? ಅವ್ರಿಗೂ ಇದೇ ಥರ ಅಲ್ಲಿ ಸೆನೆಟ್ಟಲ್ಲಿ ಬ್ಯಾಲೆನ್ಸಿಂಗ್ ಓಟು ಹಾಕಕ್ಕೆ ಅವ್ರಿಗೂ ಜಾಗ ಕೊಟ್ಟಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ ಅವ್ರಿಗೂ. ಹಾಗಾಗಿ ಇಲ್ಲೂ ಮಾಡಿದ್ದಾರೆ. ಸೊ ಇದರಿಂದ ಇಷ್ಟೇ ಅಂತಿಲ್ಲ, ಜನರಲಿ 2 ತಿಂಗಳಲ್ಲಿ ಮುಗಿಸ್ತಾರೆ ಎಲ್ಲನೂ ಕೆಲಸ. ಈಗ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಬೇಕು ಅಂತಂದ್ರೆ ಮುಂಚಿತವಾಗಿ ಅವರ ಅಪಾಯಿಂಟ್ಮೆಂಟ್, ಜನರಲಿ ರಾಷ್ಟ್ರಪತಿಗಳನ್ನು ಯಾರು ಭೇಟಿ ಮಾಡಬೇಕಾದ್ರೂ ಮುಂಚಿತವಾದ ಅಪಾಯಿಂಟ್ಮೆಂಟ್ ಇರಬೇಕು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟ್ರುವೇ ನಾನೇ ಮೇಡಮ್ ಹೆಸರು ಹೇಳಿದ್ದು ಅಂತ ಹೇಳ್ಬಿಟ್ಟು ಇದಾರಾ ಅಂತ ಮುಟ್ಟಿಗೆ ನಡ್ಕೊಂಡು ಒಳಗೋಗೋಕ್ಕಾಗಲ್ಲ, ಅಲ್ಲಿ ಆಗಬಾರ್ದದು. ಇದಾಗಿದೆಯಂತೆ, ಇಟ್ಸ್ ಆಲ್ ರೈಟ್, ಗೊತ್ತಿರೋರು ಆದ್ದರಿಂದ ಮ್ಯಾನೇಜ್ ಆಗಿದೆ, ತೊಂದರೆ ಇಲ್ಲ. ಆಲ್ ರೈಟ್, ಬಲಾಬಲ ಇದ್ದಂಗಿದೆ NDAಗೆ ಸದ್ಯಕ್ಕೆ, ಲೋಕಸಭೆ ಮತ್ತು ರಾಜ್ಯಸಭೆ ಲೆಕ್ಕಾಚಾರಗಳನ್ನು ಎರಡನ್ನೂ ತೊಗೊಂಡ್ರೆ. ಹಾಗಾಗಿ ಅವರ ಅಭ್ಯರ್ಥಿನೇ ಆಯ್ಕೆ ಆಗಬಹುದು. ಯಾರನ್ನು ಮಾಡ್ತಾರೆ ಅನ್ನೋ ಪ್ರಶ್ನೆ. ಆಬ್ವಿಯಸ್ಲಿ ಅವ್ರಿಗೆ ಸರಿ, ಅವ್ರಿಗೆ ಬೇಕು ಅನ್ನಿಸ್ತವ್ರನ್ನ ಯಾರನ್ನೋ ಮಾಡ್ಕೋತಾರೆ. ಬಿಹಾರದ ಮತದಾರರ ಪಟ್ಟಿ ಪರಿಷ್ಕರಣೆ ವಿರುದ್ಧ ವಿಪಕ್ಷಗಳು ಮಾಡುತ್ತಿರುವ ಹೋರಾಟ ಈಗ ಒಂದು ಹೊಸ ತಿರುವು ಪಡ್ಕೊಂಬಿಟ್ಟಿದೆಯಂತೆ. ಲೋಕಸಭೆ ನಾಯಕ ರಾಹುಲ್ ಗಾಂಧಿ ಹೇಳ್ತಾರೆ, 24ರ ಲೋಕಸಭಾ ಚುನಾವಣೆ ವೇಳೆ ಮಹಾರಾಷ್ಟ್ರದಂತೆ ಕರ್ನಾಟಕದಲ್ಲೂ ಕಳ್ಳಾಟವಾಗಿದೆ. ಪ್ರಾಬ್ಲಮ್ ಏನಿದು ಅಂತಂದರೆ ನನಗೆ ಈ ವಿಚಾರದಲ್ಲಿ ರಾಹುಲ್ ಗಾಂಧಿ ತನ್ನ ಯುದ್ಧವನ್ನು ಎಲೆಕ್ಷನ್ ಕಮಿಷನ್ ಮತ್ತು ಕೇಂದ್ರ ಸರ್ಕಾರ ಅಥವಾ BJP ಅಥವಾ ನರೇಂದ್ರ ಮೋದಿ ಮೇಲೆ ಮಾಧ್ಯಮದ ಮೂಲಕ ಮಾಡ್ತಾರೆ ತನ್ನ ಯುದ್ಧವನ್ನು. ಅದು ಸತ್ಯವೋ ಸುಳ್ಳೋ, ಅದಕ್ಕೆ ದಾಖಲೆ ಇದೆಯೋ ಇಲ್ಲವೋ ಅವ್ರ ಹತ್ರ, ಬಟ್ ಯುದ್ಧ ಮಾಡಿಬಿಡ್ತಾರೆ ಅವರು. ಆರಂಭ ಅಲ್ರಿ, ಯುದ್ಧ ಮಾಡ್ತಾರೆ ಅಂದರೆ ಆರಂಭ ಅಂತೆ, ಯುದ್ಧ ಮಾಡ್ತಾರೆ ಅವರು. ಆದರೆ ಪ್ರಾಬ್ಲಮ್ ಏನಾಗಿದೆ, ನನ್ನಂಥವನಿಗೆ ಪ್ರಾಬ್ಲಮ್, ಬೇರೆಯವ್ರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಸೇರಿ ಹೇಳ್ತಾ ಇರೋದು ನಾನು. ಭಾರತೀಯ ಜನತಾ ಪಕ್ಷ ಮತ್ತು ಕೇಂದ್ರ ಸರ್ಕಾರ ಹೇಗೆ ಬಿಹೇವ್ ಮಾಡ್ತಿದೆ ಅಂತಂದರೆ, ಆ ಯುದ್ಧವನ್ನು ಮಾಧ್ಯಮಗಳು ನಡೆಸಬೇಕು ಅನ್ನೋ ಥರ ನಿರೀಕ್ಷೆ ಮಾಡ್ದಂಗಿದೆ. ಒಳ್ಳೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಗುವನ್ನು ಮುದ್ದಾಡೋ ಥರ ಮುದ್ದಾಡ್ತಿರುತ್ತೆ. ನೋಟಿಸು, ಸ್ಟೇಟ್ಮೆಂಟು, ಒಂದು ಹೇಳಿಕೆ ಮುದ್ದಾಡುತ್ತೆ. ಸೊ ಅಲ್ಟಿಮೇಟ್ಲಿ ಮೀಡಿಯಾ ಏನೋ ಆಗೋಗಿದೆ ಅನ್ನೋ ಥರ ಯುದ್ಧ ಮಾಡೋ ಥರ. ಯಾಕೆ ಮಾಡಬೇಕು? ಘನತೆ, ಗಾಂಭೀರ್ಯ ಮತ್ತು ಮಾನ ಮರ್ಯಾದೆ, ನಾಚಿಕೆ ಅನ್ನೋದಿದ್ರೆ ಸರ್ಕಾರ ಕ್ರಮ ತಗೋಬೇಕು, ಎಲೆಕ್ಷನ್ ಕಮಿಷನ್ ಕ್ರಮ ತಗೋಬೇಕು ರಾಹುಲ್ ಗಾಂಧಿ ಮೇಲೆ. ಅದನ್ನು ಬಿಟ್ಟು ಮಾಧ್ಯಮಗಳ ಮೂಲಕ ಯುದ್ಧ, ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕ ಈ ಯುದ್ಧ ನಡೀಬೇಕು. ಈ ಥರದ ಹಲವಾರು ವಿಚಾರಗಳಲ್ಲಿ, ಪರ್ಟಿಕ್ಯುಲರ್ಲಿ ಈ ವಿಚಾರದಲ್ಲಿ, ಎಲೆಕ್ಷನ್ ವಿಚಾರ. ಕಳ್ಳಾಟ ಆಯಿತು ಮಹಾರಾಷ್ಟ್ರದಲ್ಲಿ ರಿಗ್ ಆಗೋಗಿದೆ, ಮೋಸ ಆಗೋಗಿದೆ. ಇಟ್ಸ್ ಎ ಶೇಮ್ ಆನ್ ಎಲೆಕ್ಷನ್ ಕಮಿಷನ್. ಇದನ್ನೇ
ಯಾರು ನನ್ನಂಥವನೊಬ್ಬ ಒಂದು ಸಣ್ಣ ತಪ್ಪನ್ನು ಎಲೆಕ್ಷನ್ ಟೈಮಲ್ಲಿ ಮಾಡಿದ್ರೆ ಆಹಾ ಹುಲಿ ಸಿಂಹ ಚಿರತೆಗಳು ಚೀತಾಗಳ ಥರ ಬಿದ್ದುಬಿಡ್ತಾರೆ ಎಲೆಕ್ಷನ್ ಕಮಿಷನ್ ಅವ್ರು ನಮ್ಮ ಮೇಲೆ. ನೋಟಿಸ್ ಕೊಟ್ಟಿದ್ದೇನು, ಒಬ್ಬ ಆಫೀಸರ್ನ ಇಲ್ಲಿ ಕಳಿಸೋದೇನು, ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋನದೇನು ಅಂತ. ಹಾಯ್ ನಿಮ್ಮ ಉತ್ತರ ಕುಮಾರಪ್ಪ ವರ್ಷಕ್ಕೆ ಇಷ್ಟು ಬೆಂಕಿ ಹಾಕ. ಎಲೆಕ್ಷನ್ ಕಮಿಷನ್ ಅಂತೆ ನರ ಬೆನ್ಮೂಳ ಇಲ್ಲದೆ ಇರೋ ಎಲೆಕ್ಷನ್ ಕಮಿಷನ್ ಹಂಗಾರೆ. ಇಲ್ಲಿ ನೀವು ಕ್ರಮ ತಗೊಳ್ಳಿ, ಇಲ್ವಾ ಅವ್ರು ಹೇಳಿದ್ದು ಸರಿ ಅಂತೇಳಿ. ಎರಡರಲ್ಲೊಂದು ಆಗಬೇಕು. ಚೆನ್ನಾಗಿದೆ ಇವ್ರದ್ದು ಆಟಗಳು, ಇಲ್ಲಿ ನಡಿಬೇಕಂತ. ಕರ್ನಾಟಕದಲ್ಲೂ ನಡೆದಿದೆಯಂತೆ ಒಂದು ಲೋಕಸಭಾ ಚುನಾವಣೆ ಕೇಂದ್ರ ಕ್ಷೇತ್ರ ತಗೊಂಡು ಅಧ್ಯಯನ ಮಾಡಿದಾರಂತೆ ರಾಹುಲ್ ಗಾಂಧಿ. ಹಾಗಾಗಿ ಅದನ್ನು ಹೇಳ್ತೀವಿ ಅಂದರೆ ಹೇಳಬೇಕು, ಒಳ್ಳೆ ಕಥೆ ಐತಲ್ಲ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಕಳ್ಳಾಟಗಳಾಗಿದೆ ಅಂತಂದರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ನೊಂದು ಇರಲಿಕ್ಕೆ ಸಾಧ್ಯವೋ? ಸಾಧ್ಯ ಇಲ್ಲ, ಹೇಳಬೇಕು. ಈಗ ಫಾರ್ ಎಕ್ಸಾಂಪಲ್ ಅದೇನೇ ಇದು ವೋಟಿಂಗ್ ಮೆಷಿನ್ ಟ್ಯಾಂಪರಿಂಗ್ ಸುಮ್ಮನೆ ಬುರುಡೆ ಬಿಡ್ತಿರ್ತಾರೆ ಎಲೆಕ್ಷನ್ ಕಮಿಷನರು, ಅವ್ರು ಕಂಡಿರ್ತಾರೆ ಅದನ್ನು. ಪ್ರೂವ್ ಮಾಡಿ ಬೇರೆ ಯಾರೋ ಯುದ್ಧ ಮಾಡ್ಕೊಳ್ಬೇಕು, ಹಿಂಗೆ ಅವನ ಮೇಲೆ ಇಟ್ಕೊಂಡು ಹೊಡಿಬೇಕು ಗುಂಡನ್ನು. ನಮ್ಮಲ್ಲಿ ಭಾಳ ಜನ ಅದಕ್ಕೆ ತಯಾರಿದ್ದಾರೆ ಬಿಡಿ. ಅವ್ರು ತಮಗೇನೋ ಆಗ್ಬಿಟ್ಟು ಅವ್ರ ಥರ ತಕಪಕ್ಕ ಕುಣಿತಾ ಇರ್ತಾರೆ ಅನ್ನಿಸ್ಕೊಂಡು ಅವನ ಪಾಡ್ಗೆ ಓಡಾಡ್ಕೊಂಡಿರ್ತಾನೆ. ಸಂಬಂಧವೇ ಇಲ್ಲ ಅನ್ನತ್ರ. ಯಾವ ಊರು ಮೀಡಿಯಾ ರೀ ಇದು? ಎಸ್, ಒಂದು ವಿರಾಮ ತಗೊಂಡು ವಾಪಸ್ ಬರೋಣ, ಆಮೇಲೆ ನೋಡೋಣ. ಈ ಮಧ್ಯದಲ್ಲಿ ಏನೋ ಹೇಳ್ತಿದ್ದಾರಂತೆ, ಅದೇನೋ ಬಿಹಾರದಲ್ಲಿ ಸರಿ ಇಲ್ಲ 52 ಲಕ್ಷ ಮತದಾರನ ತೆಗೆದೆ ಅಂತ ಅವ್ರು ಹೇಳ್ತಾರೆ ಎಲೆಕ್ಷನ್ ಕಮಿಷನವರು. ಅದನ್ನು ಸತ್ತೋಗಿರೋರು ಇಷ್ಟಿದ್ದಾರೆ, ಓಡೋಗಿದ್ದವ್ರು ಇಷ್ಟಿದ್ದಾರೆ, ಡಬಲ್ ಮಾಡ್ಕೊಂಡವ್ರು ಇಷ್ಟಿದ್ದಾರೆ ಅಂತ. ಈ ಡಬಲ್ ಮಾಡಿದವ್ರು ನಮ್ಮ ರಾಜ್ಯದಲ್ಲೂ ಇದ್ದಾರೆ ಭಾಳ ಜನ. ಅಲ್ಲೂ ಹಾಕು ಎಂಟ್ರಿ, ಇಲ್ಲೂ ಹಾಕು ಎಂಟ್ರಿ ಅನ್ನೋರು ಇದ್ದಾರೆ ಇಲ್ಲೂ. ಬಟ್ ಇದೆಲ್ಲ ಮಾಡಿದಾರಂತೆ. ಅದಕ್ಕೇನೋ ಯಾರೋ ಒಬ್ಬ RJD ಅನ್ನೋರು ಯಾರೋ ನಾವು ಎಲೆಕ್ಷನ್ನೇ ಬಾಯ್ಕಾಟ್ ಮಾಡಿಬಿಡ್ತೀವಿ ಅಂತ. ನೀವು ಮಾಡಿದ್ರೆ ಮಾಡ್ಕೊ ಅಂತಾರೆ. ಯಾರು ಹೆದರ್ಕೋತಾರ? ಅದಕ್ಕೆ ಏನು ಹೆದರ್ಕೊಳ್ಳಲ್ಲ, ಮಾಡ್ಕೊ ಹೋಗು ಅಂತಾರೆ. ಎಂಥದೋ ಒಂದು ಮಾಡ್ತಾರೆ ಅಷ್ಟೇ. ಓಕೆ.